ಬಟ್ ಅದನ್ನೇ ಹಿಡ್ಕೊಂಡು ಆಟ ಆಡೋಕೆ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡ್ತೀರಾ? ಬರುತ್ತೆ ಹೋಗುತ್ತೆ. ಮನೆಯವರೇ ಇದೇ ಥರ ಯಾರನ್ನೂ ಅಷ್ಟು ಬ್ಲೈಂಡಾಗಿ ನಂಬಕ್ಕೆ ಹೋಗ್ಬಿಟ್ಟು. ಪ್ರಾಬ್ಲಮ್ಸ್ ಎಲ್ಲ ತುಂಬ ಇರುತ್ತೆ, ಯಾರಿಗಿರಲ್ಲ ಹೇಳಿ? ಎಲ್ಲರಿಗೂ ಪ್ರಾಬ್ಲಮ್ಸ್ ಇರುತ್ತೆ, ಬರುತ್ತೆ ಹೋಗುತ್ತೆ. ಅದೇ ಥರ ಯಾರನ್ನೂ ಅಷ್ಟು ಬ್ಲೈಂಡಾಗಿ ನಂಬಕ್ಕೆ ಹೋಗ್ಬಿಡಿ. ನೀವು ಎಷ್ಟು ಬ್ಲೈಂಡಾಗಿ ನಂಬ್ತೀರಲ್ವ, ಅವರಿಗೆಲ್ಲ ನಿಮ್ಮದು ಅಪ್ ಆ್ಯಂಡ್ ಡೌನ್ಸ್ ತಿಳಿಸಿದ ಮೇಲೆ ಏನಾಗುತ್ತೆ, ಅದನ್ನೇ ಹಿಡ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವೇನು ಮಾಡಿ, ಅವ್ರಿಗೆಲ್ಲ ತಿಳ್ಸೋಕ್ಕೆ ಹೋಗ್ಬಿಡಿ. ಕೆಲವೊಬ್ಬರು ಇಂಪಾರ್ಟೆನ್ಸ್ ಪರ್ಸನ್ ಇರ್ತಾರೆ, ಓಕೆ ಅಗ್ರೀಡ್. ಬಟ್ ಅದನ್ನೇ ಹಿಡ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡ್ತೀರಾ? ಸೊ ಮನೆಯವರೇ ನಿಮಗೆ ಸೇಫ್ ಇಲ್ಲದೇ ಇರಬೇಕಾದ್ರೆ ಹೊರಗಡೆ ಇರೋಂಥ ಫ್ರೆಂಡ್ಸ್ ನಿಮಗೆ ಹೇಗೆ ಸೇಫ್ ಆಗ್ತಾನೆ? ಇದನ್ನೆಲ್ಲ ನಾನು ಮಾತಾಡೋದನ್ನು ಕೇಳ್ಬಿಟ್ಟು ಇನ್ನೊಬ್ಬರು ನನಗೆ ಬ್ಯಾಕ್ ಫೈರ್ ಮಾಡ್ಬೋದು. ಫ್ರೆಂಡ್ಸ್ ನಿಮಗೆ ಆಗಿರ್ಬೋದು ಆ ಥರ. ಸೊ ಸರ್ಕಲ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸರ್ಕಲ್ನ ನೀವು ಮೇಂಟೈನ್ ಮಾಡಿ. ಗುಡ್ ಫ್ರೆಂಡ್ಸ್ ಇರ್ತಾರೆ, ಬ್ಯಾಡ್ ಫ್ರೆಂಡ್ಸ್ ಇರ್ತಾರೆ. ಎಲ್ಲ ಡೌನ್ಫಾಲ್ಸು ಹೇಳೋಕ್ಕೆ ಹೋಗಬೇಡಿ, ಎಲ್ಲ ಖುಷಿ ವಿಷಯನೂ ಹೇಳೋಕ್ಕೆ ಹೋಗಬೇಡಿ. ನನ್ನ ಒಪಿನಿಯನ್. ನಿಮಗೇನಾದರೂ ಇಲ್ಲ ನಾನು ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ ಅಂದರೆ ಕಂಟಿನ್ಯೂ ಮಾಡಿ. ಸೊ ಅದು ನಿಮಗೆ ಬ್ಯಾಕ್ ಫೈರ್ ಆದಾಗ ಗೊತ್ತಾಗುತ್ತೆ. ಇಲ್ಲ ಕೆಲವೊಬ್ಬರ ಜೀವನದಲ್ಲಿ ತುಂಬ ಒಳ್ಳೆ ಫ್ರೆಂಡ್ ಇರ್ತಾನೆ, ಅವ್ನ ಸಕ್ಸಸ್ಗಿನ್ನ ಫ್ರೆಂಡ್ ಸಕ್ಸಸ್ ನೋಡೋಕ್ಕೆ ತುಂಬ ಇಷ್ಟಪಡ್ತಿರ್ತಾನೆ. ಅಂಥ ಫ್ರೆಂಡ್ ನಿಮಗೆ ಸಿಕ್ಕರೆ ನಿಮ್ಮ ಅದೃಷ್ಟ. ಇದು ನನ್ನ ಒಪಿನಿಯನ್. ಓಕೆ, ಇನ್ ಕೇಸ್ ನಿಮ್ಮ ಲೈಫಲ್ಲಿ ಈ ಥರ ನಡೆದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇಲ್ಲ ನಿಮ್ಮ ದೋಸ್ತಿಗೆ ಶೇರ್ ಮಾಡಿ.